ನಮಸ್ಕಾರ ಎಲ್ರಿಗೂ. ಇವಾಗ ಟಿವಿ ಸ್ಕ್ರೀನ್ ಏನಕ್ಕೆ ಇಟ್ಟಿದೀವಿ ಅನ್ನೋದು ನಮ್ಗೆ ಎಲ್ರಿಗೂ ಗೊತ್ತು, ಆದರೆ ಒಬ್ರಿಗೆ ಮಾತ್ರ ಗೊತ್ತಿಲ್ಲ. ಸೊ ಇಷ್ಟು ದಿವಸ ನಿಮ್ಗೆ ಎಲ್ರಿಗೂ ಯಾರಿಗೂ ಹೇಳಬೇಡಿ, ಅವ್ರಿಗೆ ಹೇಳಬೇಡಿ ಅಂತ ಹೇಳ್ತಿದ್ದೆ. ಇವಾಗ ನಾನೇ ಅವರಿಗೂ ಅನೌನ್ಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಣ್ಣದು 75th ಇಯರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಅವರಿಗೆ ನೀವೆಲ್ಲ ಕಳಿಸಿರೋ ವಿಡಿಯೋಸ್ನ ಇವಾಗ ತೋರಿಸ್ತೀನಿ. ಆ್ಯಂಡ್ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಕಳಿಸಿದ್ದಕ್ಕೆ. ಅಣ್ಣ ನಿಮ್ಗೆ ಇದು ಒಂದು ನಮ್ಮ ಇಡೀ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಂದ ನಿಮಗಿದು ಒಂದು ಸರ್ಪ್ರೈಸ್. ಎವ್ರಿಬಡಿ ಪ್ಲೀಸ್ ಎಂಜಾಯ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಯಜಮಾನನಿಗೆ 75 ವರ್ಷ 75 ವಸಂತ ತುಂಬಿದ ಈ ಶುಭ ಸಂದರ್ಭದಲ್ಲಿ ಭಂಡಾರಿ ಅವರಿಗೆ ನಮ್ಮ ಕುಲದೇವರಾದ ಲಕ್ಷ್ಮೀ ನರಸಿಂಹದೇವರು ಪೂರ್ಣಾಯುಷ್ಯ, ಪೂರ್ಣ ಆರೋಗ್ಯ, ಪರಿಪೂರ್ಣವಾದ ಜ್ಞಾನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪರಮಾತ್ಮನಲ್ಲಿ ನನ್ನ ಪ್ರಾರ್ಥನೆ. ಹೇಳಿ ನಾರಯ್ಯ, ಹುಟ್ಟಿದ ಹಬ್ಬ ಶುಭಾಶಯಗಳು ಕಣೋ. ದೇವ್ರ ಒಳಗೆ ಬಾಳಿ ದರ್ಶನ ಎಲ್ಲರೂ ಚೆನ್ನಾಗಿ ಕಾಪಾಡಲಿ. ಮನೆ ನಾಗರಾಜ, ಹುಟ್ಟುಹಬ್ಬದ ಶುಭಾಶಯಗಳು. ನಿನಗೆ ಬಂದಿರತಕ್ಕಂಥ ಪ್ರಶಸ್ತಿ ಇನ್ನೂ ಜಾಸ್ತಿ ಬರ್ತಿರಲಿ. ರೀಸೆಂಟಾಗಿ ನಡೆದ ಹಾಸನದ ಬ್ರಾಹ್ಮಣ ಸಭೆಯಲ್ಲಿ ಅದ್ಭುತವಾಗಿ ಒಂದು ಸನ್ಮಾನ ಮಾಡಿದ್ರು. ರಾಜ್ಯದಲ್ಲಿ ಎಲ್ಲ ಕಡೆ ಈ ಥರ ನಿನ್ನ ಕೆಲಸವನ್ನು ರೆಕಗ್ನೈಸ್ ಮಾಡಿ ಪ್ರಶಸ್ತಿ ಬರ್ತಾ ಇರಲಿ. ದೇವರು ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ನೆಮ್ಮದಿ ಕೊಡಲಿ. ನಾವೆಲ್ಲ ಮತ್ತೆ ಚೆನ್ನಾಗಿರೋಣ. ಭಾವನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬುದ್ಧಿ, ನಿಮಗೆ 75 ವರ್ಷ ಅಂತಾರೆ, ಯಾರು ಹೇಳಬೇಕು? 25 ವರ್ಷದವರಷ್ಟು ನೀವು ಜೀವನೋತ್ಸಾಹ ಇದೆ ನಿಮ್ಮಲ್ಲಿ. ನೀವು ಹೀಗೇ ಇರಿ, ಯಾವಾಗಲೂ ಹೀಗೇ ಇರಿ. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಮಾನಸಿಕ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ. ನಾವೆಲ್ಲ ಹೀಗೆ ಚೆನ್ನಾಗಿರೋಣ. ವಕ್ರಬ್ರಹ್ಮ ನಾಗರಾಜು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಳಿ, ವಿಶ್ ಮಾಡಿ ಅಣ್ಣಂಗೆ. ಹಲೋ, ವಿಶ್ ಯು ಹ್ಯಾಪಿ ಬರ್ತ್ಡೇ 75th ಇಯರ್ಸ್ ಬರ್ತ್ಡೇ. ಇನ್ನೊಂದು ಸರಿ. ತೀರ್ಥರೂಪು ಸಮಾನರಾದ ಚಿಕ್ಕಪ್ಪನವರಿಗೆ ನಮಸ್ಕಾರ ಪೂರ್ವಕ 75ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹಾರೈಕೆ, ಆಶೀರ್ವಾದ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಅವ್ರಿಗೆ ನಮಸ್ಕಾರ. ಹೇಗಿದ್ದೀರಾ? ತೋಟಕ್ಕೆ ಹೋಗಿ ಬಂದ್ರಾ? ಮತ್ತು ನಿಮ್ಮ 75ನೇ ವರ್ಷದ ಹುಟ್ಟುಹಬ್ಬ ಬರ್ತಾ ಇದೆಯಂತೆ. ಆ ಸುಬ್ರಹ್ಮಣ್ಯ ನಿಮಗೆ ಒಳ್ಳೆಯ ಆಯಸ್ಸು, ಆರೋಗ್ಯ ಎಲ್ಲ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನೀವು ನನಗೆ, ನನ್ನ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ, ಆಯಸ್ಸು ಬರಲಿ ಎಂದು ಆಶೀರ್ವಾದ ಮಾಡಿ. ಹುಟ್ಟುಹಬ್ಬದ ಶುಭಾಶಯಗಳು ಚಿಕ್ಕಪ್ಪ. ಶುಭಾಶಯಗಳು ನಾಗರಾಜ. ಹುಟ್ಟುಹಬ್ಬದ ಶುಭಾಶಯಗಳು ದೊಡ್ಡಪ್ಪ. ಹ್ಯಾಪಿ ಬರ್ಡೇ ನಾಗರಾಜ್ ಮಾವ. ನಾಗರಾಜ್ ಮಾವ, ವಿಶ್ ಯು ಹ್ಯಾಪಿ ಬರ್ಡೇ. ನೀನು ಯಾವಾಗಲೂ ಎಷ್ಟು ನಗಿಸ್ತಾ ಇರ್ತೀಯ ನಮ್ಮನ್ನು ಊರಿಗೆ ಬಂದಾಗಲೆಲ್ಲ. ಹಾಗೆ ನೀನು ಕೂಡ ಯಾವಾಗಲೂ ಖುಷಿಯಾಗಿರು. ಹ್ಯಾಪಿ ಬರ್ಡೇ. 1 ಸೆಕೆಂಡ್. ಅಣ್ಣ, ನಿಮಗೆ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಒಬ್ಬ ಸಜ್ಜನ, ಧರ್ಮಾತ್ಮ, ಜೀವನದಲ್ಲಿ ಏನೇನು ಸಾಧನೆ ಮಾಡ್ಬೋದೋ ಎಲ್ಲದನ್ನೂ ಮಾಡಿದ್ದೀರಾ. ನೀವು ನಮಗೆ ಕಲಿಸ್ಕೊಟ್ಟಿರುವಂತಹ ಆಚಾರ, ವಿಚಾರ, ಧರ್ಮ, ಕರ್ಮಗಳ ಪರಿಪಾಠ ಇವತ್ತು ಸಮಾಜದಲ್ಲಿ ಜನ ನಮ್ಮನ್ನು ಗೌರವದಿಂದ ಕಾಣೋ ಹಾಗೆ ಮಾಡಿದೆ. ಸತ್ಕುಟುಂಬದ ಜನ್ಮ, ಧರ್ಮಿಷ್ಠರಾಗಿರೋ ತಂದೆ ತಾಯಿಗಳು, ಒಳ್ಳೆಯ ವಿದ್ಯಾಭ್ಯಾಸ, ಸೊ ಅದರಿಂದ ಒಳ್ಳೆ ನೌಕರಿ, ಹೀಗೆ ಮಕ್ಕಳು ಅಪ್ಪ ಅಮ್ಮನಿಂದ ಏನೇನು ಬಯಸ್ಬೋದೋ ಎಲ್ಲದನ್ನು ನಮಗೆ ಕೊಟ್ಟಿದ್ದೀರಾ. ನಿಮ್ಮ ಮಗನಾಗಿ ಸಾರ್ಥಕ ಆಯಿತು ಅನ್ನಿಸ್ಕೋಬೇಕಾಗಿರೋದು ನಮ್ಮ ಕೆಲಸ, ಬಾಕಿ ಇದೆ ಅಷ್ಟೇ. ಸೊ ನೀವು, ನಿಮ್ಮ ಅಣ್ಣ ತಮ್ಮಂದರು ಎಲ್ಲ ತುಂಬ ಗುಣವಂತರು. ಅದರಲ್ಲಿ ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರಿರೋದು ಅಂತಂದರೆ ನೀವು, ಚಿಕ್ಕಪ್ಪ, ದೊಡ್ಡಪ್ಪ ಅವರೆಲ್ಲ ಅದೆಷ್ಟು ಧರ್ಮಾತ್ಮರು ಅನ್ನೋದು. ಸುಮಾರು ವರ್ಷಗಳ ಕೆಳಗೆ ಏನಾಯಿತು, ನಾವು ಊರಿಂದ ಊರಿಗೆ ಹೋಗಬೇಕಾದ್ರೆ ಒಂದು ಬಸ್ ಹತ್ತಿದ್ವಿ. ಅಲ್ಲಿ ನಾವೇ ಕಂಡಕ್ಟ್ರಿಗೆ ಸುಮಾರು ಒಂದು 20-25 ರೂಪಾಯಿ ಇನ್ನೂ ದುಡ್ಡು ಕೊಡೋದು ಬಾಕಿ ಇತ್ತು. ಅವನು, ನೀವು ದುಡ್ಡು ಜೋಡಿಸ್ಕೋತಾ ಇರಿ, ನಾನು ಆಮೇಲೆ ಇಸ್ಕೊಳ್ತೀನಿ ಅಂತ ಮುಂದೆ ಹೊಟ್ಟೋದ. ಆಮೇಲೆ ಅವನು ಮರ್ತುಬಿಟ್ಟ. ನಾವು ಬಸ್ಸಿಂದ ಇಳಿದು ಬೇರೆ ಬಸ್ ಹತ್ತಿದ್ವಿ.
ಆಮೇಲೆ ನಿಮಗೆ ನೆನ್ಪು ಮಾಡಿದೆ, ಅಯ್ಯೋ ಆ ಕಂಡಕ್ಟ್ರ್ ದುಡ್ಡೇ ಇಸ್ಕೊಳ್ಳಿಲ್ಲ ಅಂತ. ಅವಾಗ ನೀವೇನು ಮಾಡಿದ್ರಿ, ನಾವು ಹೋಗ್ತಾ ಇದ್ದಿದ್ದು ಬಸ್ಸನ್ನು ನಿಲ್ಲಿಸಿ ವಾಪಸ್ಸು ಅವನ ಬಸ್ಸನ್ನು ಹುಡುಕೊಂಡು ಹೋಗಿ ಅದು ಹೊರಟ್ಬಿಟ್ಟಿತ್ತು, ಅದನ್ನು ನಿಲ್ಲಿಸಿ ಅವನಿಗೆ ದುಡ್ಡು ಕೊಟ್ಬಿಟ್ಟು ಬಂದ್ರಿ. ಹೀಗೆ ಇಂಥ ಎಷ್ಟೋ ಘಟನೆಗಳು ನಮ್ಮ ಮೇಲೆ ಪ್ರಭಾವ ಬೀರಿದೆ. ಹೀಗೆ ನಿಮ್ಮಿಂದ ಬಂದಿರೋ ಒಳ್ಳೆಯ ಸಂಸ್ಕಾರ, ನೀವು ಕೊಟ್ಟಂತಹ ಸಂಸ್ಕಾರದಿಂದ ನಮಗೆ ಸಂಸ್ಕೃತ, ಸಂಗೀತ, ಅಧ್ಯಾತ್ಮ ಇವುಗಳಲ್ಲಿ ಆಸಕ್ತಿ ಹೆಚ್ಚಾಗಿದೆ. ಹೀಗೆ ನಮ್ಮನ್ನ ಆಶೀರ್ವಾದ ಮಾಡ್ತಾಯಿರಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ ಅಣ್ಣ. ನಮಸ್ಕಾರ ಪೂರ್ವಕ 75ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ವರ್ಡ್ಸು ಅಥವಾ ನಾವು ಯಾವಾಗಲಾರು ಯಾರು ಡೌನ್ ಆಗಿದ್ದಾಗ, ಬೇಜಾರಾಗಿದ್ದಾಗ ನಿಮ್ಮ ವರ್ಡ್ಸ್ ತುಂಬ ಮೋಟಿವೇಟ್ ಆಗುತ್ತೆ, ಆಮೇಲೆ ತುಂಬ ಪಾಸಿಟಿವಿಟಿ ಇರುತ್ತೆ. ನಮ್ಮೆಲ್ಲರನ್ನೂ ಹೀಗೆ ಆಶೀರ್ವದಿಸ್ತಾರೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಪೂಜ್ಯ ತಂದೆಯವರಿಗೆ ನಮಸ್ಕಾರಗಳು ಹಾಗೂ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಆಯುಷ್ಯ ಮತ್ತು ಆರೋಗ್ಯ ಎಂದೆಂದಿಗೂ ವೃದ್ಧಿ ಹೊಂದುತ್ತಾ ಇರಲಿ. ನಿಮ್ಮ ಎಲ್ಲ ಪ್ರಿಯವಾದಂತಹ ಚಟುವಟಿಕೆಗಳು, ರಂಗಗೀತೆಗಳಿರಬಹುದು, ಕ್ರಿಕೆಟ್ ಇರಬಹುದು, ಮತ್ತೊಂದಿರಬಹುದು, ಎಲ್ಲವೂ ನಿರಂತರವಾಗಿ ನಿರ್ವಿಘ್ನವಾಗಿ ನಡೀತಾ ಇರಲಿ. ಅದರಿಂದ ನಿಮ್ಮ ಮನಸ್ಸಿಗೂ ಸಂತೋಷ ಆಗ್ತಾ ಇರಲಿ. ಅದೇ ರೀತಿ ನಿಮ್ಮ ಮೇಲೆ ದೇವರ ಆಶೀರ್ವಾದ ಎಂದಿಗೂ ಇದ್ದು ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ತೆ ಅಪ್ಪ. On this beautiful milestone birthday, we not only celebrate your life, but also the lives of those who you and Amma have shaped together. May this new chapter bring you joy, good health, and the deep contentment of seeing your legacy and your values flourish all around you. May the Lord guard you as the eyelids guard the eyes. Happy birthday with love and gratitude. Namaste. ಹಬ್ಬದ ಶುಭಾಶಯಗಳು ಚಿಕ್ಕಪ್ಪ. ಹಲೋ ಚಿಕ್ಕಪ್ಪ, ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ದೊಡ್ಡಪ್ಪ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೊಡ್ಡಪ್ಪ. ರೀ, ರಾಜ್ಕುಮಾರ್ದು ಬಬ್ರುವಾಹನ ಫಿಲಮ್ ನೋಡಿದಿರಲ್ಲ? ಅದ್ಭುತ, ಪರಮಾದ್ಭುತ. ಅದರಲ್ಲಿ ಒಂದು ಫೇಮಸ್ ಸಾಂಗ್ ಇದೆಯಲ್ಲ, ಯಾವುದು? ಸುಮಾರಿದ್ದಾವೆ. ಅದರಲ್ಲಿ ಯಾವ್ದು ಹೇಳೋ ನೀನು ಹೇಳ್ತಿರೋದು? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಇದನ್ನ ಹಿಂಗಲ್ಲ ಹೇಳೋದು, ಇದನ್ನ ನೀನು ಹೇಳಿಸ್ಕೊಂಡಿಲ್ಲ. ನಮ್ಮ ಸೋದ್ರ ಮಾವ ನಾಗರಾಜ ಇದಾನಲ್ಲ, ಅವನು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾನೆ ಗೊತ್ತಾ? ರಂಗಭೂಮಿ ಕಲಾವಿದ ಅಂದರೆ ಆ ಮಟ್ಟಕ್ಕೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅಂತ ಅವನು ಒಂದೊಂದು ಹಾಡುಗಳನ್ನು ನಮ್ಗೆ ಹೇಳ್ಕೊಟ್ಟು ಕುಣಿದು ಕುಪ್ಪಳಿಸೋ ಹಂಗೆ ಮಾಡಿದ್ದು ನಾಗರಾಜ, ಗೊತ್ತಾಯ್ತಾ? ಸರಿ ಆಯ್ತು ರೀ. ಫೆಬ್ರವರಿ 28 ಅವ್ರದ್ದು ಬರ್ತಡೇ. ನೀವು ಫೆಬ್ರವರಿ 28 ಮಾಡ್ತೀರಪ್ಪ, ಕಿರಿಸ್ತಾನ್ದವ್ರು ನೀವೆಲ್ಲಾನು. ನಾವು ಮಾಘ ಬಹುಳ ಸಪ್ತಮಿ ಅಂತ ನಾವು ಲೆಕ್ಕ ಹಿಡಿತೀವಿ. ಇನ್ನೇನು 75 ತುಂಬಿತು ನಾಗರಾಜಂಗೀಗ 2026ಕ್ಕೆ. ನೀವು ಹ್ಯಾಪಿ ಬರ್ತ್ಡೇ ನಾಗರಾಜ ಅಂತ ಅಂತೀರ. ನಾವೇನು ಹೇಳ್ತೀವಿ ಹೇಳು? ಹುಟ್ಟು ಹಬ್ಬದ ಶುಭಾಶಯಗಳು ನಾಗರಾಜ, ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಅಂತ ನಾವು ಹೇಳ್ತೀವಿ. ಏನು ಹೇಳ್ತೀವಿ? ಹುಟ್ಟು ಹಬ್ಬದ ಶುಭಾಶಯ ನಾಗರಾಜ. ನಮಸ್ಕಾರ, ನಾನು ವೆಂಕಟೇಶ್ ಮೂರ್ತಿ ಮತ್ತು ವನಿತಾಬಾಯಿಯವರ ಮಗ. ರಾಸು ನಾಗರಾಜ್ ಅವರ ಅಕ್ಕ, ನಮ್ಮ ತಾಯಿ. ರಾಸು ನಾಗರಾಜ್ ಬಾಬ್ರಿ ಮಸೀದಿ ಧ್ವಂಸ ಮಾಡಿದಾಗ RSS ಪರವಾಗಿ ಹೋಗಿ ಅಲ್ಲಿ ಓಡಾಡಿದ್ದರು. ಅದರ ಬಗ್ಗೆ ಒಂದು ಬಾಬ್ರಿ ಧ್ವಂಸದ ಬಗ್ಗೆ ಭಾಗವಹಿಸಿದ್ರು. ಮತ್ತು ಅವರು ಉತ್ತಮ ಪತ್ರ ಬರಹಗಾರರು. ಬಡ ವಿದ್ಯಾರ್ಥಿಗಳು ಉತ್ತೀರ್ಣರಾದರೆ ಅವರಿಗೆ ಸಹಾಯಧನವನ್ನು ಕೊಡುತ್ತಾರೆ, ಒಂದು ಸಣ್ಣ ಸಹಾಯ. ಮತ್ತು
ಉತ್ತಮ ಪತ್ರ ಬರಹಗಾರರು. ಅರಕಲಗೂಡಿನ ತಾಲೂಕಿನಲ್ಲಿ ಉತ್ತಮ ಪತ್ರ ಬರಹಗಾರರು. ಸಾಮಾನ್ಯ ಇವರನ್ನೇ ಅವಲಂಬಿಸಿದ್ದಾರೆ ಪತ್ರ ಬರಹಕ್ಕೆ. ರಾಸು ನಾಗರಾಜ್ ನಮ್ಮ ತಾಯಿಯ ತಮ್ಮ, ಸ್ವಂತ ಸೋದರ ಮಾವ. ರಾಸು ನಾಗರಾಜ್ ಅವರಿಗೆ, ನಮ್ಮ ಸೋದರ ಮಾವನಿಗೆ 75ನೇ ಜನ್ಮದಿನದ ಶುಭಾಶಯಗಳು. ಹಲೋ ಯೋಗೇಂದ್ರ, ಹಾಯ್ ಶುಭ, ಎಲ್ಲರೂ ಹೇಗಿದ್ದೀರಾ? ನಮ್ಮ ಪುಟ್ಟಿ ಹೇಗಿದೆ? ನಾಗರಾಜ ಮತ್ತು ಮಮ್ಮಿಗೆ ನಮಸ್ಕಾರಗಳು. ನಾಗರಾಜ ಹೇಗಿದ್ಯಾ? ಚೆನ್ನಾಗಿದ್ಯಾ? ನೀನು 74 ವಸಂತಗಳನ್ನ ಪೂರೈಸಿ 75ನೇ ವಸಂತ ಕಾಲಿಟ್ಟಿರೋದು ತುಂಬಾ ಸಂತೋಷದಾಯಕವಾದಂತ ವಿಷಯ. ಈ 74 ವರ್ಷಗಳು ಎಲ್ರಿಗೂ ಬೇಕಾದವನಂಗೆ ಬಾಳಿದಿ, ಎಲ್ರಿಗೂ ದಾನ ಧರ್ಮ ಮಾಡ್ಕೊಂಡು, ಎಲ್ರಿಗೂ ಸಹಾಯ ಮಾಡ್ಕೊಂಡು ಎಲ್ಲ ಒಳ್ಳೆ ರೀತಿಯಲ್ಲಿ ಬಾಳಿ ಬದುಕಿ ಮಾಡಿದ್ಯಾ. ನಿಂಗೆ ದೇವರು ಇನ್ನೂ ಒಳ್ಳೆ ದಾನ ಧರ್ಮ ಮಾಡಕ್ಕೆ, ಒಳ್ಳೆ ಕೆಲಸಗಳನ್ನ ಮಾಡಕ್ಕೆ, ಒಳ್ಳೆ ಆರೋಗ್ಯ, ಭಾಗ್ಯ, ಆಯುಷ್ಯ, ಭವಿಷ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ತಿರುಪತಿ ತಿಮ್ಮಪ್ಪ ಮತ್ತೆ ನಮ್ಮ ರಾಯರನ್ನ ಬೇಡ್ಕೊಳ್ತೀನಿ. ಹಿಂಗಾಗಿ ಒಂದು ಸಣ್ಣ ಸಂಸ್ಕೃತ ಗೀತೆ. ಜನ್ಮದಿನಮಿದಂ ಐ ಪ್ರಿಯ ಸಖೇ ಶಂತನೋತು ತೇ ಸರ್ವದಾ ಮುದಂ ಪ್ರಾರ್ಥಯಾಮಹೇ ಭವಶತಾಯುಃ ಈಶ್ವರಃ ಸದಾ ತ್ವಾಂ ಚ ರಕ್ಷತು ಪುಣ್ಯಕರ್ಮಣ ಕೀರ್ತಿಮಾರ್ಜಯ ಜೀವನಂ ಸದಾ ಭವತು ಸಾರ್ಥಕಂ ಜೀವನಂ ಸದಾ ಭವತು ಸಾರ್ಥಕಂ. ದೇವರೆಲ್ಲ ಒಳ್ಳೇದು ಮಾಡಲಿ. ವಿಶ್ ಯು ಹ್ಯಾಪಿ ಬರ್ಡೇ ಟು ಯು. ನಮಸ್ಕಾರ. ನಮಸ್ಕಾರ ನಾಗರಾಜು ಮಾವ. ನಿಮ್ಮ 75ನೇ ವರ್ಷದ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಕೇಳ್ಕೊತೀನಿ. ಮತ್ತು ನಿಮ್ಮ ಬಗ್ಗೆ ಒಂದು ಮೆಮೊರಿ ಹಂಚ್ಕೋಬೇಕಂದ್ರೆ, 35 ವರ್ಷದ ಹಿಂದೆ ನನಗೆ ಒಂದು ಗಂಡು ನೋಡೋಕ್ಕೆ ಒಂದು ಮದುವೆಗೆ ಕರ್ಕೊಂಡೋಗಿದ್ರಿ ಅರಸೀಕೆರೆಗೆ. ಆದರೆ ಅದಾಗಲಿಲ್ಲ. ಓಕೆ. ಮತ್ತು ನಿಮ್ಮ ಹುಟ್ಟುಹಬ್ಬ ಶತಕ ಬಾರಿಸಲಿ. ಆ ದೇವರು ನಿಮಗೆ ಆರೋಗ್ಯ ಆಯಸ್ಸು ಕೊಡಲಿ. ಆ 100ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಮ್ಮನ್ನು ಎಲ್ಲ ಕರೆದು ನೀವು ವಿಜೃಂಭಣೆಯಿಂದ ಆಚರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾವ. ಹಲೋ ನಾಗರಾಜ್ ಅಂಕಲ್, ಹೇಗಿದ್ದೀರಾ? ವಿಶಿಂಗ್ ಯು ಅ ವೆರಿ ಹ್ಯಾಪಿ 75th ಬರ್ಡೇ. ಯಂಗ್ ಲಾಂಗ್ ಲೈಫ್, ಕೀಪ್ ಬ್ಲೆಸ್ಸಿಂಗ್ ಅಸ್. ಥ್ಯಾಂಕ್ ಯು. ನಮಸ್ಕಾರ ಮಾವ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ 75ನೇ ವರ್ಷದ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ನಿಮ್ಮ ಮತ್ತು ಮಂಜುಳನ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಹ್ಯಾಪಿ ಬರ್ಡೇ. ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ಡೇ ದೊಡ್ಡಪ್ಪ. ಹ್ಯಾಪಿ ಬರ್ಡೇ ದೊಡ್ಡಪ್ಪ. ಹ್ಯಾಪಿ ಬರ್ಡೇ ರಾಮಪುರ ತಾತ. ಜನ್ಮದಿನದ ಶುಭ ಹ್ಯಾಪಿ ಬರ್ಡೇ ನಾಗರಾಜರಾಯ. ಹುಟ್ಟುಹಬ್ಬದ ಶುಭಾಶಯಗಳು ಬೀಗರೆ. ದೇವರು ನಿಮಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ಅಭಿನಂದನೆ ಗೆಳೆಯ. RSSಗೆ 100, ವಂದೇ ಮಾತರಂಗೆ 150, ನಿಮಗೆ 75. ಚಿರನೆನಪುಗಳೊಂದಿಗೆ ಈ ರಾಮನಾಥನ ಶುಭಾಶಯಗಳು. ಹೇಗಿದ್ದೀರಾ? 75ನೇ ವರ್ಷದ ಶುಭಾಶಯಗಳು. ರಾಮನಾಥಪುರದ ಕಾವೇರಿ ನದಿ ತೀರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯೇಶ್ವರದ ಅಂತರ್ಯಾಮಿ ಶ್ರೀ ಲಕ್ಷ್ಮೀ ನರಸಿಂಹದೇವರು ನಿಮ್ಮ ಕುಟುಂಬ ವರ್ಗದವರಿಗೆ ಶುಭವನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತೇನೆ. ನಾಗರಾಜ್ ಮಾವ, ನಿಮಗೆ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಹರೇ ಶ್ರೀನಿವಾಸ, ಶ್ರೀಮನ್ ನಾಗರಾಜು ಹಾಗೂ ಅವರ ಕುಟುಂಬದವರಿಗೆ ಲಕ್ಷ್ಮೀ ನರಸಿಂಹಸ್ವಾಮಿಯವರು 100 ವರ್ಷ ಆಯಸ್ಸು ಆರೋಗ್ಯ ಕೊಡಲಿ. ಈಗ ಅವರಿಗೆ 75ನೇ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಅವರಿಗೆ ಪರಮಾತ್ಮ ಚೆನ್ನಾಗಿರಲಿ, ಆರೋಗ್ಯವನ್ನು ಕೊಡಲಿ. ನಾಗರಾಜ್ ನಮಸ್ಕಾರ. ನಿಮಗೆ 75ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ಒಂದು ನಮಗೆ ಜ್ಞಾಪಕ ಬರುವಂಥ ಒಂದು ಘಟನೆ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಇಷ್ಟಪಡ್ತೀನಿ. 2014ನೇ ಇಸ್ವಿಲಿ ಅವಾಗ ಎಲೆಕ್ಷನ್ ಜೋರಾಗಿ ಗಲಾಟೆ ನಡೀತಾ ಇತ್ತು. BJPಯಿಂದ
ನರೇಂದ್ರ ಮೋದಿನೇ ಪ್ರಧಾನಿ ಆಗಬೇಕು ಅಂತ ತುಂಬ ಡಿಸ್ಕಷನ್ಸ್ ನಡೀತಾ ಇತ್ತು. ನಿಮ್ಮಲ್ಲೂ ಅಷ್ಟೇ ತುಂಬ ಜನ ಸೇರಿದ್ವಿ, ನಿಮ್ಮ ಮಕ್ಕಳೆಲ್ಲ ಇದ್ದರು, ತುಂಬ ರಿಲೇಟಿವ್ಸ್ ಎಲ್ಲ ಸೇರಿದ್ವಿ. ಅದೇ ಡಿಸ್ಕಷನ್ ಎಲ್ಲರೂ ಉತ್ಸಾಹದಿಂದ ಅವ್ರವ್ರ ಮನಸ್ಸಿಗೆ ಏನೇನು ತೋಚುತ್ತೋ ಎಲ್ಲದನ್ನು ಮಾತಾಡ್ತಾ ಇದ್ವಿ. ಹಾಗೇ ಸಮಯಕ್ಕೆ ಸರಿಯಾಗಿ ಕಾಫಿ ಸಮಾರಾಧನೆ ನಡೀತಾ ಇತ್ತು. ಆ ಗಳಿಗೆ ಎಷ್ಟು ಬಹುಶಃ ಅದು ಸುಬ್ರಹ್ಮಣ್ಯ ಷಷ್ಠಿ ಮುಂದೆ ಅಂತ ಕಾಣುತ್ತೆ. ಆ ಘಟನೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ನಾನು ಏನೋ ನಮ್ಮ ಸ್ವಂತ ಅಣ್ತಮ್ಮಂದ್ರ ಮನೇಲೇ ಇದ್ದೀವೇನೋ, ಎಲ್ಲ ಡಿಸ್ಕಸ್ ಮಾಡ್ತಿದ್ದೀವೇನೋ ಅಂತ ಆ ಭಾವನೆ ಬಂತು. ಅದನ್ನು ಈ ಘಟನೆನ ನಿಮ್ಮ ಹತ್ರ ನನಗೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟ ಆಯಿತು. ಹಾಗೆ ದೇವರು ನಿಮಗೆ ಸುಖವಾಗಿ ತುಂಬ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ. ನಾಗರಾಜ್ರವ್ರಿಗೆ 75ನೇ ವರ್ಷದ ಹುಟ್ಟಿದ ಹಬ್ಬ ಆಚರಿಸ್ಕೋತಾ ಇದ್ದೀರಾ. ತುಂಬ ಸಂತೋಷ. ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯ ಆಯಸ್ಸು ಕೊಡಲಿ, ಚೆನ್ನಾಗಿರಲಿ, ಚೆನ್ನಾಗಿಟ್ಟಿರಲಿ. ತುಂಬ ಸಂತೋಷ. ಹಲೋ ನಾಗರಾಜ, ಹುಟ್ಟುಹಬ್ಬದ ಶುಭಾಶಯಗಳು. ನಾನು ನಿಮ್ಮ ರಸ್ಕುಮಾರ್ ಮಂಜಣ್ಣ, ಆನೇಕಲ್ಲು. ನಿನಗೆ 75 ವರ್ಷದ ಹುಟ್ಟಿದ ಹಬ್ಬ ತಿಳಿದು ತುಂಬ ಸಂತೋಷ ಆಗಿದೆ. ಇದು 100 ವರ್ಷದ ತನಕ ಹಾಗೆ ನಡೀಲಿ. ನಿಮ್ಮ ವಿಶ್ವಾಸ ಹೀಗೆ ಇರಲಿ. ನಾಗರಾಜರಾವ್ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಶೇಷ ದಿನದಿಂದ ನಿಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯಗಳನ್ನೆಲ್ಲ ಕೊಟ್ಟು ನಮ್ಮ ಸುಬ್ರಹ್ಮಣ್ಯ ದಯದಿಂದ ನಿಮ್ಮನ್ನು ಸದಾ ರಕ್ಷಣೆ ಮಾಡಲಿ. ಮನೆ ಮಕ್ಕಳು ಮತ್ತು ಮೊಮ್ಮಕ್ಕಳು ಇವನ್ನೆಲ್ಲ ನೀವು ನೋಡಿ ತುಂಬ ಸಂತೋಷ ಪಡಬೇಕು ಅಂತ ನಾನು ಸಹಿತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗರಾಜರಾವ್ ಅಂಕಲ್. ನಾಗರಾಜರಾಯರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ ಎಂದು ನಮ್ಮ ಕುಲಸ್ವಾಮಿಯಾದ ಲಕ್ಷ್ಮೀ ಗಣೇಶನನ್ನು ಪ್ರಾರ್ಥನೆ ಮಾಡುತ್ತೇವೆ. ಹುಟ್ಟುಹಬ್ಬದ ಶುಭಾಶಯಗಳು ನಾಗರಾಜರಾವ್ ಅಂಕಲ್. ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು. ಶ್ರೀಯುತ ನಾಗರಾಜರಾಯರ 75ನೇ ಸಂವತ್ಸರದ ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಿಸುತ್ತಿರುವುದಕ್ಕೆ ಧನ್ಯವಾದಗಳು. ಹಾಗೂ ಅವರದ್ದೇ ಹರಿವಾಯು ಗುರುಗಳು ಅವರಿಗೂ ಅವರ ಕುಟುಂಬಕ್ಕೂ ಅವರ ಶ್ರೀಮತಿಗೂ ದೀರ್ಘಾಯುಷ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಎಂದು ಪರಮಾತ್ಮನಲ್ಲಿ ಬೇಡುವ ಚಂದ್ರಿಕಾ ಅನಂತ ಪದ್ಮನಾಭ. ಡಿಯರ್ ನಾಗರಾಜರಾವ್, ನನಗೆ ನಿಮ್ಮ 75ನೇ ವರ್ಷದ ಶುಭಾಶಯಗಳು. ಹಾಗೂ ನಾನು ಪರಮಾತ್ಮನನ್ನು ನಿಮಗೂ ಹಾಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ಆರೋಗ್ಯ ಆಯುಷ್ಯ ಸುಖ ಸಂತೋಷ ಕೊಟ್ಟು ಚೆನ್ನಾಗಿ ಕಾಪಾಡಲೆಂದು ಪ್ರಾರ್ಥಿಸುತ್ತೇನೆ. ಹ್ಯಾಪಿ 75 ಇಯರ್ಸ್ ಬರ್ತ್ಡೇ. ಹ್ಯಾಪಿ 75ನೇ ಜನ್ಮದಿನದ ಶುಭಾಶಯಗಳು. ಹ್ಯಾಪಿ ಬರ್ಡೇ ಮಗ. ನಾನು ನಾಗರಾಜರಾವ್ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು. ಅವರು ಬಂದು ನಮ್ಮ ಅಣ್ಣನ ಬೀಗರು ಅನ್ನೋದೇ ಹೆಚ್ಚಾಗಿ ಅವರು ನಮ್ಮ ಸ್ವಂತ ಅಣ್ಣನ ಥರನೇ ನಮ್ಮನ್ನು ನಡೆಸ್ಕೊಳ್ತಿದ್ದಾರೆ. ಈ ಒಂದು 7-13 ವರ್ಷ ಆಯಿತು ಮದುವೆಯಾಗಿ. ಅವ್ರ ಮಗ ಯೋಗೇಂದ್ರನ ನಮ್ಮ ಅಣ್ಣನ ಮಗಳಿಗೆ ಕೊಟ್ಟಿರೋದು. ತುಂಬ ಒಳ್ಳೆಯ ವ್ಯಕ್ತಿತ್ವ, ನಮ್ಮ ಸ್ವಂತ ಅಣ್ಣನ ಥರ. ನಾವು ಅವ್ರನ್ನ ಭಾಳ ಸಲಿಗೆಯಿಂದ ನಮ್ಮನ್ನು ಭಾಳ ಪ್ರೀತಿಯಿಂದ ನಮ್ಮನ್ನು ಕಾಣ್ತಾರೆ. ನಮ್ಮನ್ನು ಕಂಡ್ರೆ ಭಾಳ ಪ್ರೀತಿ ಮಾಡ್ತಾರೆ. ಅವ್ರ ಮನೆಗೆ ಹೋದಾಗ ಭಾಳ ಆತಿಥ್ಯ ಎಲ್ಲ ಮಾಡಿದ್ದಾರೆ. ಎಷ್ಟೋ ಕ್ಷಣಗಳು ಮರೆಯೋಕ್ಕಾಗಲ್ಲ. ನಮ್ಮ ಅಣ್ಣನ ಒಂದು ಶ್ರಾದ್ದ ಕೂಡ 1-2 ವರ್ಷದ ಕೆಳಗೆ ಮಾಡಿದರು. ಅವರೇ ಕಂಪ್ಲೀಟ್ ಅದನ್ನು ಉಸ್ತುವಾರಿ ತೊಗೊಂಡು ಮಾಡಿದರು. ಅದನ್ನು ಮರೆಯೋಕ್ಕಾಗಲ್ಲ. ದೇವರು ಅವರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಶ್ರೀಯುತ ನಾಗರಾಜರಾವ್ ದಂಪತಿಗಳಿಗೆ ನನ್ನ ಮತ್ತು ಭಾರತೀಯ ನಮಸ್ಕಾರಗಳು. ಇದೇ 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ನಾಗರಾಜರಾವ್ ಅವರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ,
ಇವರ 75ನೇ ವರ್ಷದ ಒಂದು ಸಾಧನೆ ಏನು ಅಂದರೆ, ಇವರು 1992ನೇ ಇಸ್ವಿಯಲ್ಲಿ ಕರಸೇವೆ ರಾಮ ಮಂದಿರ ಇದು ಮಾಡಬೇಕಾದ್ರೆ ತುಂಬ ಇವರು ಶ್ರಮವಹಿಸಿ ಕರಸೇವೆ ಅಂತ ಮಾಡಿದ್ದಾರೆ. ಮೂಲರಾಮ್ ದೇವರ ಸೇವೆಯನ್ನು ಮಾಡಿದ್ದಾರೆ. ಅದರ ಒಂದು ಪ್ರತಿಫಲವನ್ನು ನಾವಿಲ್ಲಿ ಇವಾಗ ಅಯೋಧ್ಯೆಯಲ್ಲಿ ನಾವು ಕಾಣ್ಬೋದು. ಮತ್ತು ಅದೇ ಮೂಲರಾಮ ದೇವರ ಸೇವೆಯನ್ನು ಅವರ ಸ್ವಂತ ಊರಾದ ರಾಮನಾಥಪುರದಲ್ಲಿ ಕೂಡ ಮಠದ ಒಂದು ಅಭಿವೃದ್ಧಿಗಾಗಿ ಅವಿರತ ಶ್ರಮಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಇವರು ಮೂಲರಾಮ ದೇವರ ದಿಗ್ವಿಜಯರಾಮ ದೇವರ ಕಾರ್ಯದಲ್ಲಿ ತುಂಬ ಆಸಕ್ತಿಯಿಂದ ಅವರು ಅವರ ಕುಟುಂಬದವರು ಎಲ್ಲರೂ ಶ್ರಮವಹಿಸಿ ಮಾಡ್ತಾ ಇದ್ದಾರೆ. ಇದೇ ಶುಭ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಅಭಿನಂದನೆ ತಿಳಿಸುತ್ತಾ ಅವರ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಸದಾ ಇರಲಿ ಎಂದು ಪ್ರಾರ್ಥಿಸಿಕೊಳ್ಳುವ ಸುಖತೀರ್ಥ ಮತ್ತು ಭಾರತಿ ದಂಪತಿಗಳು. ನಮಸ್ಕಾರ. 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ. ನಾಗರಾಜನಿಗೆ ಜನ್ಮದಿನದ ಶುಭಾಶಯಗಳು. ಹೇಗಿದ್ದೀಯಾ? ನಿನಗೆ ನೆನಪಿದೆಯೇ, ನಾನು NTMS ರಾಮನಾಥಪುರ ಶಾಲೆಯನ್ನು ಸೇರಲು ಬಂದಾಗ 7ನೇ ತರಗತಿಗೆ ಸೇರಲು ಬಂದಾಗ ನೀನು ನನ್ನನ್ನು ಭೇಟಿಯಾದೆ. ಅವಾಗಿನಿಂದಲೂ ನಾವು SLC ಓದುವವರೆಗೂ ಒಂದೇ ಬೆಂಚಿನಲ್ಲಿ ಕುಳಿತುಕೊಂಡು ವ್ಯಾಸಂಗ ಮಾಡುತ್ತಿದ್ದೆವು. ನಿನಗೆ ನೆನಪಿದೆಯೇ, ನಾವು 7ನೇ ತರಗತಿಯಲ್ಲಿ ಯೂನಿಯನ್ ಡೇನಲ್ಲಿ ಒಂದು ಫ್ಯಾನ್ಸಿ ಡ್ರೆಸ್ಸನ್ನು ಮಾಡಿದ್ದೆವು. ಮಾರಿಯಮ್ಮನನ್ನು ಬುಟ್ಟಿಯಲ್ಲಿ ಎತ್ತುಕೊಂಡು ನಾನು ಬಂದಿದ್ದೆ. ನೀನು ಜೋರು ಬಾರಿಸುತ್ತಾ ಮಾರಿಯಮ್ಮನ ಹಾಡನ್ನು ಹಾಡಿ ಯಶಸ್ಸು ಗಳಿಸಿದೆವು. ಅದರಲ್ಲಿ ಪ್ರಥಮ ಬಹುಮಾನ ಬಂದಿತ್ತು. ನಂತರ ಹಣ್ಣು ತುಪ್ಪ ಮಾಡಲು ಒಂದು ದಿವಸ ನಾನು ನೀನು ಜಾತ್ರೆ ಟೈಮಲ್ಲಿ ಹೋಗಿದ್ದೆವು. ನೀನು ನನಗೆ 1.5 ರೂಪಾಯಿಗಳನ್ನು ಕೊಟ್ಟಿದ್ದೆ. ಆಗ ಪಟ್ಟೆಗೆ ಕೇವಲ 10 ಪೈಸೆ ಇತ್ತು. ನಿನ್ನ ವೃತ್ತಿ ಜೀವನ ಹಾಗೂ ಸಂಸಾರ ಜೀವನ ಎರಡರಲ್ಲೂ ಯಶಸ್ವಿಯನ್ನು ಪಡೆದಿರುತ್ತೀಯ. ನಿನಗೆ ಮಂಗಳವಾಗಲಿ. ನಿಮ್ಮ ವಿಶ್ವಾಸ ಇದೇ ರೀತಿ ಮುಂದುವರಿಯಲಿ. ನಾಗರಾಜ 1968-69 ನನಗೆ ಪರಿಚಯ ಆದವನು. ಅದು ನಾವು ಒಟ್ಟಿಗೆ PUC ಸೇರಿದಾಗ ಫ್ರೆಂಡ್ಸ್ ಆದ್ವಿ. 4 ವರ್ಷ ಒಟ್ಟಿಗೆ ಓದಿದ್ವಿ. ಈಗಾಗಲೇ ಸುಮಾರು 68 ಲೆಕ್ಕ ಹಾಕ್ಬಿಡಿ, ಸುಮಾರು 32, 52, 58 ವರ್ಷದ ಫ್ರೆಂಡ್ಶಿಪ್ ನನಗೆ. ನಾವು ರಾಮನಾಥಪುರದ ದೇವಸ್ಥಾನದಲ್ಲಿ ನಾವು BA ಓದ್ತಾ ಇರ್ಬೇಕಾದ್ರೆ ನಾನು ನಾಗರಾಜಾಚಾರ್ಯ ನರಸಿಂಹಮೂರ್ತಿ ಒಟ್ಟಿಗೆ ಸಾಮಾನ್ಯ ಓದ್ತಾ ಇದ್ದರು. ಎಲ್ಲರೂ ಕನ್ನಡ ಮೀಡಿಯಮ್ಮಿಂದ ಬಂದವರೇ. ಹಾಗಾಗಿ ಬಟ್ ಇವನು ಸ್ವಲ್ಪ ಇಂಗ್ಲೀಷೇ ಚೆನ್ನಾಗಿ ಮಾತಾಡೋದು. ನಾಗರಾಜ್ ಇಂಗ್ಲೀಷಿಂದ ಸ್ವಲ್ಪ ಚೆನ್ನಾಗಿ ಖುಷಿ ಇತ್ತು. ಅದಕ್ಕೆ ನಾವು ಶೇಕ್ಸ್ಪಿಯರ್ ಅಂತ ಕೂಡ ಕರಿತಿದ್ದೀವಿ. ಯಾಕೆ ಶೇಕ್ಸ್ಪಿಯರ್ ಡೈಲಾಗನ್ನೆಲ್ಲ ಒಳ್ಳೆ ಚೆನ್ನಾಗಿ ಬ್ಯಾಡ್ ಹೊಡಿಯೋನು. ಹಾಗಾಗಿ ಅಲ್ಲ ಪಟ್ ಅಂತ ಟು ಬಿ ಆರ್ ನಾಟ್ ಟು ಬಿ ಅಂತ ಶುರು ಮಾಡಿಬಿಟ್ರೆ ನಮ್ಗೆ ಏನೋ ಒಂಥರ ಖುಷಿ ಕಂಡ್ರೆ ಆವಾಗ. ಅದಕ್ಕಿಂತ ಹೆಚ್ಚಾಗಿ ಎಲ್ಲೂ ಬಿಟ್ಟಿರ್ತಿದ್ದೀರ ನಾವು. ಕ್ರಿಕೆಟ್ ಆಡಬೇಕಾದ್ರೆ ಅಥವಾ ಬ್ಯಾಡ್ಮಿಂಟನ್ ಆಡಬೇಕಾದ್ರೆ ಒಟ್ಟೊಟ್ಟಿಗೆ ಇರ್ತಾ ಇದ್ವಿ. ಇವನಿಗೆ ನಾವು ಓದಬೇಕಾದ್ರೆ ಒಂದು ಸಣ್ಣ ಹಾಸ್ಯ ಪ್ರಸಂಗ ಹೇಳ್ಬಿಡ್ತೀವಿ. ಅದನ್ನೆಲ್ಲ ಬೈಕೋಬೋದೇನೋ, ಬೈಕೊಂಡು ತೊಂದರೆ ಇಲ್ಲ. ಯಾಕೆಂದರೆ ನಾವು BA ಓದ್ತಾ ಇರಬೇಕಾದ್ರೆ ಎಕ್ಸಾಮ್ ಟೈಮಲ್ಲಿ ಸುಮಾರು ರಾತ್ರಿ 1 ಗಂಟೆ 2 ಗಂಟೆವರೆಗೂ ದೇವಸ್ಥಾನದಲ್ಲಿ ಓದ್ತಾ ಇದ್ವಿ. ಬೇಜಾರಾದಾಗ ಒಂದು ರೌಂಡ್ ಹೊರಗಡೆ ಹೋಗಿ ಏನಾದ್ರು ಕಾಫಿ ಸಿಕ್ಕತ್ತ ಅಂತ ದೂರ ಹೋಗೋದು. ಒಂದು ಸರಿ ಬರಬೇಕಾದ್ರೆ ಏನಾಗೋಯ್ತು, ಒಂದು ಕತ್ತೆ ಕೂತಿತ್ತು. ಈ ಕತ್ತೆ ದೇವಸ್ಥಾನ ಪಕ್ಕ ಇತ್ತು. ಇವ್ನು ಹೋಗ್ಬಿಟ್ಟು ಸುಮ್ಮನೆ ಒಂದು ಡಬ್ಬ ತಿರ್ಬಿಟ್ಟು ಅದಕ್ಕೊಂದು ದಾರ ಕಟ್ಬಿಟ್ಟು ಇದು ಬಾಲಿ ಕಟ್ಬಿಟ್ಟು ಮೆತ್ಕೆ. ಆಮೇಲೆ ಓಡಿಸ್ತಾ ನೋಡಿ. ಮಾರನೇ ದಿವಸ ಊರಿದವರೆಲ್ಲ ಬೈಕೊಂಡ್ರು ನಮ್ಮ. ಅಂದರೆ ಎಷ್ಟು ಹಾಸ್ಯ ಆದರೂ ಕೂಡ ನಮಗೆ ಇದು ಜೀವನದ ಒಂಥರ ಪಾಠ ಕಲಿಸ್ತಾಗೆ ಎಲ್ಲರೂ ನಾವು. ಆಮೇಲೆ ಯಾಕೆ ಹೀಗೆ ಮಾಡ್ತೀವಿ ಅಂತ ಸುಮಾರು ಜನ ಬೆಳಗ್ಗೆ ಕೇಳಿದ್ರು. ಆಮೇಲೆ ನಾವು ಹೇಳ್ಕೊಟ್ಟು ಬಿಡಿ, ಅದೆಲ್ಲ ಒಂಥರ ಹುಡುಗಾಟದಿರ್ಬೋದು. ಅದು ನಮಗೊಂಥರ ಆನಂದನೂ ಕೊಟ್ಟಿದ್ದಾವೆ. ನಮ್ಮ ಕೊಡನೂರಲ್ಲಿ ಇದ್ದವರು ನಾವು ಕೇವಲ 12 ಜನ. ಆ 12 ಜನಕ್ಕಿಂತ ಕ್ಲೋಸ್ನೆಸ್ ಇತ್ತು. ಅದರಲ್ಲಿ ಒಂದು 5 ಜನ ಹುಡುಗಿರೇ ಇದ್ದರು. ಬಟ್ ಅವೆಲ್ಲ ಒಟ್ಟಿಗೆ ಇದ್ದವು, ಓದೋರು ಚೆನ್ನಾಗಿತ್ತು ಅಂತಲ್ಲ. ಆ 4 ವರ್ಷ ಕೊಡನೂರಿನ ಜೀವನ ಅದೇ ಥರ. ನನಗೆ ಅವ್ರ ತಂದೆ ಸುಬ್ರಾಯರು ಪಾಪ ಶನಿವಾರ ಭಾನುವಾರ ರಾಮನಾಥಪುರಕ್ಕೆ ಹೋದರೆ ಅಲ್ಲೇ ಊಟ ಮಾಡುವ ಅಂದವರು. ನಮ್ಮ ನಾಗರಾಚಾರ್ಯ ತಂದೆನೋ ಸತ್ಯನಾರಾಯಣ ಥರ ಅಷ್ಟೇ, ಅಲ್ಲೇ ಊಟ ಮಾಡಪ್ಪ ಅಂದವರು. ನಮಗೆ ಊಟದ ಕೊರತೆಯೇ ಅಷ್ಟಿಲ್ಲ. ಮನೇಲಿ ಊಟ ಇದೆ ಅಂದ್ರೆ ಹೊರಗಡೆ ಊಟಕ್ಕೆ ಕೊರತೆಯೇ ಆಗ್ತಾ ಇದ್ದಿಲ್ಲ. 4 ವರ್ಷ ನನಗೆ ಕೊಡನೂರು ರಾಮನಾಥಪುರದ ಜೀವನ ಅಷ್ಟೊಂದು ಹಸನಾಗಿತ್ತು. ಅದಕ್ಕೆ ನಾಗರಾಜನ ಫ್ರೆಂಡ್ಶಿಪ್ಪು, ನಾಗರಾಚಾರ್ಯ ಫ್ರೆಂಡ್ಶಿಪ್ಪು, ನರಸಿಂಹಮೂರ್ತಿ ಫ್ರೆಂಡ್ಶಿಪ್ಪು ಇವಾಗಲೂ ಕೂಡ ನಾವು
ನಾನು ನಾಗರಾಜ ನರಸಿಂಹಮೂರ್ತಿ ಸಾಮಾನ್ಯ 15 ದಿವಸ 20 ದಿವಸಕ್ಕೆ ಅವನಾರು ಫೋನ್ ಮಾಡ್ಬೋದು, ನಾನು ಫೋನ್ ಮಾಡೋದು. ಒಂದು ಈಗಲೂ ಅಷ್ಟೇ ಕ್ಲೋಸೆಸ್ ಆಗಿ ಬೆಳ್ಕೊಂಡು ಬಂದಿದ್ದೀವಿ. ನಮಗೂ ಎಲ್ಲ ನನಗೆ 72 ಆಯಿತು, ಅವ್ನಿಗೆ 75 ಆಯಿತು, ನರಸಿಂಹಮೂರ್ತಿ 72, ಹೀಗೆ ಒಟ್ಟಿಗೆ ಇದ್ದರೂ ಕೂಡ ಆ ವಯಸ್ಸಿನ ಅಂತ ನಮ್ಗೆ ಗೊತ್ತಾಗಲ್ಲ. ಇನ್ನು ನಾವೆಲ್ಲ ಚಿಕ್ಕ ಮಕ್ಕಳ ಥರನೇ ಮಾತಾಡ್ತೀವಿ ಸಿಕ್ಕಿದ್ರೆ. ಏನಲ್ಲೇ ಅವರು ಕೆಲವು ಪದಗಳಿದೆಯಲ್ಲ ನಾವೆಲ್ಲ ಉಪಯೋಗಿಸೋದು, ಅದೆಲ್ಲ ಕಾಮನ್ನಾಗಿ ಉಪಯೋಗಿಸ್ತೀವಿ ಹೋಗಲಿವೆ. ಹಾಗಾಗಿ ಒಂಥರ ಅತ್ಯಂತ ಸುಂದರಮಯವಾದ ಕ್ಷಣಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ 75 ವರ್ಷ ಆಗ್ತಾ ಇದೆ. ಅವನು 75 ಜೊತೆಗೆ 25 ಆಗಲಿ, 100 ವರ್ಷ ಸಂಭ್ರಮ ಆಚರಿಸ್ಕೊಳ್ಳಿ. ನಾವೆಲ್ಲ ಸೇರಿ ಸಂಭ್ರಮವನ್ನು ಇನ್ನೂ ದೊಡ್ಡದಾಗಿ ಸಂಭ್ರಮವನ್ನು ಆಚರಿಸೋಣ ಅಂತ ಹೇಳ್ತಾ, ಅವನ ಈಗಿನ ಜೀವನ ಹಸನ್ಮುಖವಾಗಿದೆ. ಅದೇ ಥರ ಇಬ್ಬರು ಸುಂದರವಾದ ಗಂಡು ಮಕ್ಕಳಿದ್ದಾರೆ, ಸುಂದರವಾದ ಸೊಸೆಯರು ಬಂದಿದ್ದಾರೆ. ಅವನ ಜೀವನ ಚೆನ್ನಾಗಿದೆ. ನನಗಂತೂ ಭಾಳ ಖುಷಿ ಅವನು ಕಂಡ್ರೆ. ದೇವರು ಅವರಿಗೆ ಆಯುರಾರೋಗ್ಯ ಅದರ ಐಶ್ವರ್ಯ ಕೊಡು ಅಂತ ಹೇಳ್ದ. ನೆಮ್ಮದಿಯನ್ನು ಕೊಡಲಿ. ಇನ್ನು 25 ವರ್ಷ ಚೆನ್ನಾಗಿ ನೆಮ್ಮದಿಯಾಗಿ ಆರೋಗ್ಯವಂತನಾಗಿ ಬಾಳಲಿ. ಅವರ ಮನೆಯವರು ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ರಾಸು ನಾಗರಾಜ್ ಅವರು ನನ್ನ ಬಾಲ್ಯದ ಗೆಳೆಯ, ವಿದ್ಯಾವಂತ ಹಾಗೂ ಉತ್ತಮವಾಗಿರ್ತಕ್ಕಂಥ ಪತ್ರ ಬರಹಗಾರ. ಸಾಧಾರಣವಾಗಿ ನಮ್ಮ ತಾಲ್ಲೂಕು ಹಾಗೂ ಜಿಲ್ಲೆಯ ಎಲ್ಲ ಜನಗಳು ಕೂಡ ಇವರ ಹತ್ರಕ್ಕೆ ಬಂದು ಇವರ ಸಲಹೆಯನ್ನು ಪಡ್ಕೋತಾರೆ. ತಂದೆಯರಾದ ಶಾನುಭೋಗ್ ಸುಬ್ರಾಯರ ಎಲ್ಲ ಅನುಭವಗಳನ್ನು ಯಥಾವತ್ತಾಗಿ ಹೊಂದಿರತಕ್ಕಂಥ ಇವರು ಅಭಿನಯ ಚತುರ, ಒಳ್ಳೆಯ ಮಾತುಗಾರ, ರಂಗಗೀತೆಗಳನ್ನು ಬಹಳ ಸೊಗಸಾಗಿ ಹಾಡಿ ಜನಗಳ ಮನಮುಟ್ಟುವಂತೆ ಹಾಡಿ ರಂಜಿಸಬಲ್ಲ ವ್ಯಕ್ತಿತ್ವ ಇವರದು. ಇವರ ಹುಟ್ಟುಹಬ್ಬಕ್ಕೆ ತುಂಬು ಹೃದಯದ ಶುಭಾಶಯಗಳನ್ನು ಕೋರ್ತೇನೆ. ಮಿತ್ರ RKS. ರಾಸು ನಾಗರಾಜರವರು ನಮ್ಮ ಬಾಲ್ಯದ ಆತ್ಮೀಯ ಗೆಳೆಯರು. ನಾವು ಗ್ರಾಮ ಪಂಚಾಯಿತಿಯಲ್ಲೂ ಸಹಿತ ಒಟ್ಟಾಗಿ ಇದ್ದು ಗೆದ್ದಿದ್ದ ಅಂಥವರು. ಹಾಗೂ ಹಲವು ನಾಟಕಗಳನ್ನು ನಾವು ಮಾಡಿದ್ದೀವಿ. ಅದಕ್ಕೆ ಪ್ರೇರಣೆ ಯಾರು ಅಂತಂದರೆ ನಮ್ಮ ರಾಸು ನಾಗರಾಜರವರು. ಒಳ್ಳೆಯ ವಾಗ್ಮಿಗಳು. ಮುಖ್ಯವಾಗಿ ಹೇಳೋದಾದರೆ ಆ ನಾಟಕದ ಪ್ರತಿಯೊಂದು ಹಾಡು ಡೈಲಾಗು ಅವ್ರ ಬಾಯಲ್ಲಿತ್ತು. ಇವತ್ತೂ ಸಹಿತ ನಮಗೆ ಮರೆತೋಗಿದೆ, ಆದರೆ ಆ ಹಾಡು ಮಾತುಗಳು ಇವತ್ತಿಗೂ ಸಹಿತ ಅವರ ಬಾಯಲ್ಲಿದೆ. ಅಂತಹ ಜ್ಞಾಪಕ ಶಕ್ತಿ ಉಳ್ಳಂತಹ ವ್ಯಕ್ತಿ ನಿಜವಾಗ್ಲೂ. ಮತ್ತು ಬರಹಗಾರ. ಇಲ್ಲೆಲ್ಲ ಒಳ್ಳೆ ಕಾನೂನಿ ಪ್ರಕಾರವಾಗಿ ಈ ಅರಕಲಗೂಡು ತಾಲ್ಲೂಕಿನಲ್ಲಿ ಒಂದು ಬರವಣಿಗೆಯನ್ನು ರೈಟರ್ ಅಂತ ಹೇಳ್ತೀವಿ ಬರ್ಕೊಂಡು ಈ ದಿವಸ ಒಂದು ಹೆಸರನ್ನು ಮಾಡಿರತಕ್ಕಂಥ ವ್ಯಕ್ತಿ. ಅವನಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೇವೆ. 75ನೇ ವರ್ಷದ ಜನ್ಮದಿನದ ಶುಭಾಶಯಗಳು. ಅವರು ಜೀವನದಲ್ಲಿ ತುಂಬ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಳ್ತಾ ಬಂದರು. ವೃತ್ತಿಯಲ್ಲಿ ಪತ್ರ ಬರಹಗಾರರವರು. ಅವರು ಎಷ್ಟು ಪ್ರಸಿದ್ಧರಾಗಿದ್ದರು ಅಂದರೆ ಅರಕಲಗೂಡು ತಾಲೂಕಿನ ಎಲ್ಲ ಮನೆಯ ಪತ್ರ ಬರಹವನ್ನು ಅವರೇ ಬರೆದಿರುವಂಥದ್ದು. ಮತ್ತು ಅವರು ಜನ ಹುಡುಕಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ರು ಅರಕಲಗೂಡಿಗೆ. ಅಷ್ಟು ಪ್ರಸಿದ್ಧರಾಗಿದ್ದು ಅಂಥವ್ರು. ಅಷ್ಟೇ ಅಲ್ಲ, ಮತ್ತು ಯಾರಾದ್ರು ಬಡ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದು, ಮತ್ತು ಇಲ್ಲಿ ಧಾರ್ಮಿಕ ಕೆಲಸಗಳಿಗೆ ಅವರದೇ ಆದಂತಹ ಸಹಾಯಧನ ಕೊಡ್ತಾಯಿದ್ರು. ಎಲ್ಲ ಕ್ಷೇತ್ರದಲ್ಲೂ ಅವರು ಧಾರಾಳವಾಗಿ ಅವರು ಒಂದು ಕೊಡಗೈ ದಾನಿಗಳಾಗಿದ್ದರು. ಮತ್ತು ಎಲ್ಲ ಸಮಸ್ಯೆಗಳಿಗೂ ಊರಿನಲ್ಲಿ ಏನಾಗಿದ್ದರೆ ಅಂಥದ್ದಕ್ಕೂ ಅವರು ಸ್ಪಂದಿಸ್ತಾ ಇದ್ದಂಥ ವ್ಯಕ್ತಿಗಳು. ಸನ್ಮಿತ್ರ ಆಪ್ತಮಿತ್ರ ನಾಗರಾಜನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿನಗೆ ದೀರ್ಘಾಯಸ್ಸು ಹಾಗೂ ಆರೋಗ್ಯ ಮತ್ತು ಸಂಪತ್ತನ್ನು ಕರುಣಿಸಿ ಭಗವಂತನು ರಾಯರು ನಿನ್ನನ್ನು ಚೆನ್ನಾಗಿ ಕಾಪಾಡಲಿ. ನಮಸ್ಕಾರ. ರಾಸನಾಗರವರೇ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಆ ಸುಬ್ರಹ್ಮಣ್ಯ ದೇವರು ಹಾಗೂ ನರಸಿಂಹ ದೇವರು ನಿಮ್ಮನ್ನು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ.
ಜೈ ಶ್ರೀರಾಮ್. ಹಾಯ್, ವಿಶ್ ಯು ಹ್ಯಾಪಿ ಬರ್ಡೇ ಅಂಕಲ್. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ಆ್ಯಂಡ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನೀವು ನಂಗೆ ಮುಂಚೆ ನಾವು ಓದ್ತಿದ್ದಾಗ ಎಲ್ಲ ನನಗೆ ಸ್ಕಾಲರ್ಶಿಪ್ ಅಂತ ಎಲ್ಲ ಕೊಡ್ತಿದ್ರಿ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಆ್ಯಂಡ್ ಐ ವಿಲ್ ಆಲ್ವೇಸ್ ಬಿ ಥ್ಯಾಂಕ್ಫುಲ್. ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಕಲ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ನಮ್ಮನ್ನೆಲ್ಲ ನಿಮ್ಮ ಊರಿಗೆ ಕರೆದಾಗ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮ್ಮ ಊರಿಗೆ ಬರೋದೇ ಒಂದು ಚಂದ. ನೀವು ಹೀಗೆ ನಗ್ನಗ್ತಾ ನೂರಾರು ಕಾಲ ಚೆನ್ನಾಗಿ ಇರಬೇಕು ಅಂತ ನಮ್ಮೆಲ್ಲ ಹಾರೈಕೆ. ಹ್ಯಾಪಿ ಬರ್ಡೇ ಅಂಕಲ್. ಜೈ ಶ್ರೀರಾಮ್. ಅಂಕಲ್, ನಿಮಗೆ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಆಶೀರ್ವಾದ ನಮ್ಮ ಸದಾ ಇರುತ್ತೆ. ಹಲೋ ಅಂಕಲ್, ನಮಸ್ಕಾರ. ನಿಮಗೆ 75th ಇಯರ್ ಬರ್ಡೇ ಶುಭಾಶಯಗಳು. ಹ್ಯಾಪಿ ಬರ್ಡೇ. ನೀವು ನನಗೆ ಆಶೀರ್ವಾದ ಮಾಡಬೇಕು. ಮಾಮ, ನಿಮಗೆ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಮಾಮ, ನಿಮಗೆ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. Hello all. Hello Nagraj uncle. Wishing you many 75th year happiest birthday. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ, ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯ ಆಯಸ್ಸು, ಆರೋಗ್ಯ, ಹ್ಯಾಪಿನೆಸ್ ಆ್ಯಂಡ್ ಹೆಲ್ತ್ ಎಲ್ಲವನ್ನು ದೇವ್ರು ಕೊಟ್ಟು ಎಲ್ಲರೂ ಚೆನ್ನಾಗಿರಿ. ವಿಶಿಂಗ್ ಯು ಅಗೈನ್ ಒನ್ಸ್ ಮೋರ್ 75th year happiest birthday. Thank you.